ಸಂತಾನ ಗೋಪಾಲ ಕೃಷ್ಣ ವ್ರತ ಮಾಡಿದರೆ ನಿಮಗೆ ಗಂಡು ಮಗು ಹುಟ್ಟುತ್ತದೆ. ಯಾರಿಗಾದರೂ ಗಂಡು ಸಂತಾನ ಆಗಬೇಕು ಅಂತ ತುಂಬ ಪ್ರಯತ್ನ ಪಡುತ್ತಿದ್ದರೆ ಅಥವಾ ಸಂತಾನದಲ್ಲಿ ಅಡೆತಡೆಗಳು ಆಗ್ತಾ ಇದ್ದರೆ ಈ ಒಂದು ವ್ರತವನ್ನು ಮಾಡಿದರೆ ಖಂಡಿತವಾಗಿಯೂ ಗಂಡು ಸಂತಾನ ಅಥವಾ ನೀವು ಅಪೇಕ್ಷಿಸಿದ ಸಂತಾನ ಸರಾಗವಾಗಿ ಯಾವುದೇ ರೀತಿಯ ತೊಂದರೆ ಇಲ್ಲದೆ ತುಂಬ ಚೆನ್ನಾಗಿ ಆಗುತ್ತದೆ. ಈ ಸಂತಾನ ಪ್ರಾಪ್ತಿಗೆ ಒಂದು ಪುಟ್ಟ ನಕ್ಷತ್ರದ ಆಕಾರದಲ್ಲಿ ರಂಗೋಲಿಯನ್ನು ಹಾಕಬೇಕು. ಅದರ ಮಧ್ಯಭಾಗದಲ್ಲಿ ಅಕ್ಷತೆಯನ್ನು ಇಡಬೇಕು. ನಂತರ ಅದರ ಮೇಲೆ ಗೋಪಾಲ ಕೃಷ್ಣನ ಮೂರ್ತಿ ಅಥವಾ ಒಂದು ಪುಟ್ಟ ಫೋಟೋ, ಅದು ಇಲ್ಲ ಅಂದರೆ ಅರಿಶಿಣದ ಕೊಂಬಿನಿಂದ ಕೃಷ್ಣನ ಮೂರ್ತಿಯಾಗಿ ಭಾವಿಸಿ ಅದನ್ನಿಡಬಹುದು. ಅರಿಶಿಣದ ಕೊಂಬಿನಲ್ಲಿ ಸಕಲ ದೇವತೆಗಳ ಶಕ್ತಿಯೂ ಇರುತ್ತದೆ. ಹಾಗೂ ನೀವು ಇಟ್ಟ ನಂತರ ಒಂದು ಸಂಕಲ್ಪವನ್ನು ಮಾಡಬೇಕು. ಅದೇನು ಅಂತ ಹೇಳ್ತೀನಿ, ವಿಡಿಯೋನ ಕೊನೆ ತನಕ ನೋಡಿ. ಅದೃಷ್ಟಧಾರೆ ಫೇಸ್ಬುಕ್ ಪೇಜನ್ನು ನೀವಿನ್ನೂ ಫಾಲೋ ಮಾಡ್ತಿಲ್ಲ ಅಂದರೆ ಮೊದಲು ನಮ್ಮ ಪೇಜನ್ನು ಫಾಲೋ ಮಾಡಿ. ಯೂಟ್ಯೂಬ್ನಲ್ಲಿ ವಿಡಿಯೋನ ನೋಡ್ತಾ ಇದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಯಾವುದೇ ಕಷ್ಟಗಳಿದ್ದರೂ ಶಾಶ್ವತವಾದ ಪರಿಹಾರಕ್ಕಾಗಿ ಈ ತಕ್ಷಣ ನೀವು ಪ್ರಧಾನ ತಾಂತ್ರಿಕ್ ಕೀರ್ತಿ ಪ್ರಸಾದ್ ಗುರುಗಳಿಗೆ ಒಂದೇ ಒಂದು ಕರೆ ಮಾಡಿ. ಸಂಪೂರ್ಣವಾಗಿ ನಿಮ್ಮ ಪ್ರತಿಯೊಂದು ಸಮಸ್ಯೆಗೂ ತುಂಬ ಚೆನ್ನಾಗಿ ಪರಿಹಾರ ಹೇಳಿಕೊಡ್ತಾರೆ. ಹಾಗೆ ಮಾಡಿ ಎಲ್ಲವೂ ಒಳ್ಳೆಯದಾಗತ್ತೆ. ಕಳೆದ ಸಂತಾನ ಫಲ ಕೂಡ ಕೃಷ್ಣ ಎಂದು ಈ ರೀತಿಯಾಗಿ ಕೃಷ್ಣನನ್ನು ಆವಾಹನೆ ಮಾಡಬೇಕು. ಪ್ರತಿದಿನ ಬೆಳಿಗ್ಗೆ ಸ್ನಾನ ಮಾಡಿಕೊಳ್ಳಬೇಕು. ನೀವು ಕೃಷ್ಣನ ಪೂಜೆ ಮಾಡುವಾಗ ಶ್ರೀಕೃಷ್ಣ ದೇವ ಸಮರ್ಪಯಾಮಿ ಅಂತ 7 ಬಾರಿ ಹೇಳುತ್ತಾ ಕುಂಕುಮವನ್ನು ಅರ್ಚನೆ ಮಾಡಬೇಕು. ನೀವು ಎಷ್ಟು ಭಕ್ತಿಯಿಂದ ಪೂಜೆ ಮಾಡುತ್ತೀರೋ ಅಷ್ಟೇ ಬೇಗನೆ ನಿಮಗೆ ಕೃಷ್ಣ ಒಲಿಯುತ್ತಾನೆ. ಗೆಜ್ಜೆ ವಸ್ತ್ರವನ್ನು ಶ್ರೀಕೃಷ್ಣ ಎಂದು ಭಾವಿಸಿ ಅರಿಶಿಣದ ಕೊಂಬಿಗೆ ಹಾಕಬೇಕು. ಗಂಧ, ಅಕ್ಷತೆ ಎಲ್ಲವನ್ನು ಹಾಕಬೇಕು. ಹೂವನ್ನು ಅರ್ಪಿಸಬೇಕು. ಧೂಪವನ್ನು ಹಚ್ಚಬೇಕು. ತುಪ್ಪದ ದೀಪದಿಂದ ಮಂಗಳಾರತಿ ಮಾಡಬೇಕು. ಹಾಲು ಸಕ್ಕರೆ ನೈವೇದ್ಯವನ್ನು ಮಾಡಬೇಕು. ನಂತರ ಅದನ್ನು ಯಾರಿಗೆ ಸಂತಾನವಾಗಬೇಕು ಎಂದು ಇರುತ್ತಾರೋ ಅವರು ಆ ನೈವೇದ್ಯವನ್ನು ಸೇವಿಸಬೇಕು. ಆಗಲೇ ಅದರ ಪೂರ್ಣ ಫಲ ದೊರೆಯುತ್ತದೆ. ಈ ಕಾರ್ಯವನ್ನು ಪ್ರತಿದಿನ ಮಾಡಬೇಕು. ಗರ್ಭರಕ್ಷಕ ಮಂತ್ರವನ್ನು ಗುರುಗಳು ಹೇಳಿಕೊಡುವ ಹಾಗೆ ನಿಮ್ಮ ಹೆಸರಿನ ಬಲಕ್ಕೆ ತಕ್ಕ ಹಾಗೆ ಹೇಳಿಕೊಳ್ಳಬೇಕು. ಆ ರೀತಿ ಮಾಡುವುದರಿಂದ ಯಾವುದೇ ರೀತಿಯ ಅಡ್ಡ ಪರಿಣಾಮಗಳು ಇಲ್ಲದೆ ಸುಸೂತ್ರವಾಗಿ ಸಂತೋಷವಾಗಿ ನಿಮಗೆ ಗಂಡು ಮಗು ಸಂತಾನವಾಗುತ್ತದೆ. ಅಥವಾ ನಿಮ್ಮ ಅಪೇಕ್ಷೆಯಂತೆ ಹೆಣ್ಣು ಮಗು ಸಂತಾನವೂ ಕೂಡ ಆಗಬಹುದು. ತುಂಬಾ ಒಳ್ಳೆಯದಾಗುತ್ತೆ. ಕಾರ್ಯನಿಮಿತ್ತ ಈ ಕೆಲಸ ಮಾಡಿ, ಎಲ್ಲವೂ ಒಳ್ಳೆಯದಾಗುತ್ತೆ. ಪ್ರಧಾನ ತಾಂತ್ರಿಕ್ ಕೀರ್ತಿ ಪ್ರಸಾದ್ ಗುರುಗಳಿಗೆ ಕೇಳಿ. ಗರ್ಭರಕ್ಷಕ ಮಂತ್ರದ ಯಂತ್ರವನ್ನು ನೀಡುತ್ತಾರೆ. ಅದು ನಿಮ್ಮ ಜೊತೆಯಲ್ಲಿದ್ದರೆ ನಿಮ್ಮ ಅಪೇಕ್ಷೆಯಂತೆ ಆಗುತ್ತದೆ.